ಹಾಗಾಗಿ ನಮ್ಮ ಗಾಡಿ ಖಾಲಿ ಆಯಿತು, ನೋಡ್ಬೋದು ಫುಲ್ಲು ಖಾಲಿ ಆಯಿತು. ಕಸ ಮಾತ್ರ ಬಿದ್ದೈತೆ. ಕಾಡ್ಪಾಲ್ ಕೆಳಗೆ ಹಾಕ್ಕೊಂಬಿಟ್ಟು ಹೋಗೋಣ. ಇದೆಲ್ಲ ಒಂಥರ 9 ಗಂಟೆವರೆಗೂ ಕಿರಿಕಿರಿ ಮಾಡಿ ಈಗ ಬಾಡಿಗೆ ಕೊಟ್ಟ. ಅಂಗಡಿ ಬಾಗಿಲು ಹಾಕ್ಕೊಂಡೋದ್ನು. ಬಾಡಿಗೆ ಕಾಸಿಲ್ಲ ಐತೆ. ಇದನ್ನು ಸೇಫಾಗಿ ತಗೊಂಡೋಗೋದೇ ಇರೋದು. ಟೋಟಲ್ 1 ಲಕ್ಷ ಐತೆ ಇದು. ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇದ್ದೀನಿ. ಇಲ್ಲೇ ಅಲ್ಲಿ ಕೊಟ್ಟಿದ್ದು ಚಿಲ್ಲರೆ ಕಾಸೆಲ್ಲ ಇವ್ರು ಕೊಟ್ಟು ಲೆಕ್ಕ ಮಾಡ್ಕೊತವ್ರೆ. ರೇಟ್ ನೋಡಿ ಎಷ್ಟಿದೆ, 88 ರೂಪಾಯಿ 81 ಪೈಸೆ ಫುಲ್ ಟ್ಯಾಂಕ್ ಆಗ್ತಾ ಇದೆ. ಈಗ ನೋಡಿ ನೈಟ್ 1 ಗಂಟೆ 12ವರೆಗೆ ಹೋಗ್ತಾ ಇದೆ. ಸಿಟಿ ಪಾಸ್ ಮಾಡ್ತಾ ಇದೆ. ಮೊನ್ನೆ ಬೆಳಗ್ಗೆ 6 ಗಂಟೆಗೆ ಬಂದಿದ್ದಕ್ಕೆ ಪೊಲೀಸರು ರೋಡಲ್ಲೇ ಹಿಡಿದ್ರು. UPಗೆ ಬಂದರೆ ಪ್ರತಿಯೊಂದು ಊರುಗಳಲ್ಲೂ ಹೆವಿ ಗುಡ್ಸ್ ವೆಹಿಕಲ್ಗೆ ನೋ ಎಂಟ್ರಿ, ಅದೇ ಸಮಸ್ಯೆ. ನೋಡೋಣ ಬನ್ನಿ. ಮಹಾಕುಂಭ ಮೇಳ ನಡೆದಿದ್ದ ಜಾಗದಲ್ಲೇ ನಾವಿವತ್ತು ಪಾಸ್ ಆಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು AR ವ್ಲಾಗ್ಸ್. ಇವತ್ತು 3ನೇ ವ್ಲಾಗು. ಇದು ಯಾವುದಿದು ಜೋನ್ಪುರ್ ಟ್ರಿಪ್, UP ಟ್ರಿಪ್ದು. ಏನಪ್ಪ ವ್ಲಾಗು ಅಂದರೆ ಸದ್ಯಕ್ಕೆ ಇವತ್ತು ಖಾಲಿ ಆಗುತ್ತೆ ಕಂಪ್ಲೀಟಾಗಿ ಗಾಡಿ. 3ನೇ ದಿನ ಇಲ್ಲಿಗೆ ಬಂದು. ಆ್ಯಕ್ಚುಲಿ ಮೊನ್ನೆ ಬಂದಿದ್ದು ನಾವು, ನಿನ್ನೆನೂ ಖಾಲಿ ಆಗಲಿಲ್ಲ, ಇವತ್ತು ಖಾಲಿ ಆಗಲಿಲ್ಲ. ಇವತ್ತು 100% ಖಾಲಿ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ನೋಡೋಣ, ಮಧ್ಯಾಹ್ನ ಅಷ್ಟೊತ್ತಿಗೆ ಖಾಲಿ ಆಗ್ಬೋದು. ಖಾಲಿ ಮಾಡ್ಕೊಂಬಿಟ್ಟು ಇಲ್ಲಿಂದ ಸೀದಾ ಇವತ್ತೇನು ಹೋಗೋಕ್ಕಾಗಲ್ಲ, ಯಾಕಂದರೆ ಪ್ರಯಾಗ್ರಾಜಲ್ಲಿ ನೋ ಎಂಟ್ರಿ ಇರ್ತದೆ. ಹಂಗಾಗಿ ನೈಟೇ ಬಿಡಬೇಕು. ಇವತ್ತು ಡೇ ಫುಲ್ ವೇಸ್ಟು. ನಾಳೆಗೆ ನಾನು ಲೋಡ್ ಸೆಟ್ ಮಾಡ್ಕೊಳ್ಲೇಬೇಕು. ನಾಳೆ ಈ ಕಡೆಯಿಂದ ಹೋಗ್ಬಿಡ್ಬೇಕು. 2 ಗಾಡಿಗೆ. ಇನ್ನೊಂದು ಗಾಡಿ ಇದು ಖಾಲಿ ಮಾಡಿ ಬರ್ತೈತೆ, ಅವರಪ್ಪ ಅದು ಗೋರಖ್ಪುರ್ ಖಾಲಿ ಮಾಡಿ ಬರ್ತೈತೆ. ಅದು ಇದು 2 ಗಾಡಿ ಜೊತೆಗೆ ಲೋಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ತೀವಿ. ನೋಡೋಣ ಬನ್ನಿ. ಈಗ ಹಗ್ಗ ತಾಟ್ಪಲ್ ಬಿಚ್ಚಾಕಿ ಅಂತ ಹೇಳಿದ್ರು. ತಾಟ್ಪಲ್ ಬಿಚ್ಚಾಕಿ ಬಂದೆ, ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಮಲಗಿದ್ದೆ, ಬಂದು ಡೋರ್ ಹೊಡೆದೆ, ಎಬ್ರಿಸಿ ತೆಗೆದು ಬಿಡಪ್ಪ ಫುಲ್ ಖಾಲಿ ಮಾಡ್ತೀವಿ ಅಂತಂದ್ರೆ. ಹಂಗಾಗಿ ತೋರಿಸಿ ಬನ್ನಿ. ತಾಟ್ಪಲ್ ಎಲ್ಲ ತೆಗ್ದಿರೋದು, ಅನ್ಲೋಡ್ ಮಾಡ್ತಾ ಇರೋದನ್ನು. ಬೆಳಗ್ಗೆ 5:15ಗೆ ಹಗ್ಗ ತಾಟ್ಪಲ್ ಬಿಚ್ಚಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು. ಇನ್ನೇನು ಖಾಲಿ ಆಗುತ್ತೆ ಇವತ್ತು ಪಕ್ಕ. ನೋಡೋಣ ಎಷ್ಟೊತ್ತಿಗಾಗುತ್ತೆ ಅಂತ ಗೊತ್ತಿಲ್ಲ, ಒಟ್ಟು ಆಗುತ್ತೆ. ಗಾಡಿ ಇನ್ನೂ ಖಾಲಿ ಆಗಿಲ್ಲ. ಝೊಮ್ಯಾಟೋಯಿಂದ ಫುಡ್ ತರಿಸಿದ್ದೆ, ಮಸಾಲ ದೋಸೆ ತರಿಸಿದ್ದೆ ಇಲ್ಲಿ UPಲಿ. ನೋಡೋಣ ಹೆಂಗೈತೆ ಅಂತ ಓಪನ್ ಮಾಡಿ. ದೋಸೆ ಹೋಗಿ ಚಪಾತಿ ಆಗೈತೆ. ಇದು ಬೆತ್ತಗಾಗೋಗೈತೆ. ಇದೇನು ತಿನ್ನೋದಂದ್ರೆ ಗೊತ್ತಾಗ್ತಾ ಇಲ್ಲ. ಚಟ್ನಿ ಸಾಂಬಾರು ಇಷ್ಟೊಂದು ಕಟ್ ಕಳ್ಸವ್ರೆ. ಸ್ವಲ್ಪ ಸಾಂಬಾರು ಜೊತೆ ತಿನ್ಕೊಂಡು ಇನ್ನೇನು ಮಾಡ್ತೀರಾ. ಟೇಸ್ಟನ್ನು ಚೆನ್ನಾಗೈತೆ ನಮ್ಮ ಕಡೆ ಇದ್ದಂಗೆ. ಬಟ್ ಚಟ್ನಿನೂ ಅಷ್ಟು ಸೇಮ್ ಕಡಲೆಕಾಯಿ ಚಟ್ನಿ ನಮ್ಮ ಕಡೆ ಇದ್ದಂಗೆ ಐತೆ. ಸಮಸ್ಯೆ ಏನಪ್ಪ ಅಂದರೆ ದೋಸೆ ಫುಲ್ ಮೆತ್ತಗಾಗೋಗ್ಬಿಡೈತೆ. ಆರ್ಡ್ರ್ ಮಾಡಿ 1 ಅವರ್ ಮೇಲಾಗೈತೆ. ಡೆಲಿವರಿ ಕೊಡೋಕ್ಕೆ ಹೆಚ್ಚು ಕಮ್ಮಿ 1 ಅವರ್ ಆಯ್ತು ಇಲ್ಲಿಗೆ. ಫೈನಲ್ ಆಗಿ ನಮ್ಮ ಗಾಡಿ ಖಾಲಿ ಆಯಿತು. ನೋಡ್ಬೋದು ಫುಲ್ಲು ಖಾಲಿ ಆಯಿತು. ಕಸ ಮಾತ್ರ ಬಿದ್ದೈತೆ. ಕಾಡ್ಪಾಲ್ ಕೆಳಗೆ ಹಾಕ್ಕೊಂಬಿಟ್ಟು ಹೋಗೋಣ. ಇದೆಲ್ಲ ಒಂಥರ ನೆಂದುಬಿಟ್ಟೈತೆ. ಇದ್ದು 42 ಡಿಗ್ರಿ ಬಿಸಿಲಿರೋದಿಲ್ಲಿ. ಫೈನಲ್ಲಾಗಿ ಗಾಡಿ ಖಾಲಿ ಆಯಿತು. ಡೋರೆಲ್ಲ ಹಾಕಿ ನಿಲ್ಲಿಸಿದ್ದೀನಿ. ಬಾಡಿಗೆ ಇಸ್ಕೊಂಡು ಇಲ್ಲಿಂದ ಹೊರಡಬೇಕು. ನಾವು ಬಾಡಿಗೆಗೆ ಏನು ಕಿರಿಕಿರಿ ಮಾಡ್ತಾರೋ ಗೊತ್ತಿಲ್ಲ. ನೀನು ಲೇಟ್ ಆಗಿದ್ದಕ್ಕೆ ನೋಡೋಣ, ಅಪ್ಡೇಟ್ ಮಾಡ್ತೀನಿ. ಬಾಡಿಗೆ ಇಸ್ಕೊಂಡು ಗಾಡಿ ಏನೋ ಫುಲ್ ಕಂಪ್ಲೀಟಾಗಿ ಖಾಲಿ ಮಾಡಿದ್ವಿ. ಬಟ್ ಬಾಡಿಗೆ ಕೊಡೋಕ್ಕೆ ಕಿರಿಕಿರಿ ನಡೀತಾ ಐತೆ. ಯಾಕಂದರೆ ನಾವು ಎಳ್ಳಿನ ಮೇಲೆ ರೆಗ್ಜಿನ್ ತಾಟ್ಪಲ್ ಹಾಕ್ಕೊಂಬಂದಿದ್ವಿ. ಅವರಿಗೆ ಬಟ್ಟೆ ತಾಟ್ಪಲ್ ಹಾಕ್ಬೇಕಿತ್ತಂತೆ. ಮೇಲ್ಗಡೆ ಎಲ್ಲ ಬರ್ನ ಹೋಗಿದ್ದಾವೆ ಎಳ್ನೀರು. 3 ದಿನ ನಿಲ್ಸಿದ್ರೆ ಇನ್ನೇನು ಬರ್ನಾಗ್ದೇನು ಹಂಗೆ ಇರ್ತಾವೆ ನನ್ನ ಮಕ್ಕಳಿಗೆ. ನೋಡಿ, ಕಚ್ಚಾ ಮಾಲ್ ತುಂಬ ಹುಷಾರಾಗಿರಿ. ಅಲ್ಲಿ ಟ್ರಾನ್ಸ್ಪೋರ್ಟ್ಗಳವ್ರು ಹೇಳೋದೊಂದು, ನಮಗೆ 3 ದಿನ ಅಂತ ಟೈಮ್ ಹೇಳಿದ್ದು. ಬಟ್ ಇಲ್ಲಿಗೆ ಬಂದಮೇಲೆ ಹೇಳ್ತಾರೆ ನಾವು ಹೇಳಿದ್ದು 2 ದಿನ 3 ದಿನ ಅಲ್ಲ ಅಂತ. ಏನು ಮಾಡೋಕ್ಕಾಗುತ್ತೆ ಹೇಳಿ. ನಾವು ಟ್ರಾನ್ಸ್ಪೋರ್ಟ್ಗಳನ್ನ ನಂಬಿ ಲೋಡಿಂಗ್ ಮಾಡ್ಕೊಂಬರ್ತೀವಿ ಇಷ್ಟಿಷ್ಟು ದೂರ. ಇಲ್ಲಿಗೆ ಬಂದಮೇಲೆ ಉಲ್ಟಾ ಹೊಡಿತಾರೆ. ಕರೆಕ್ಟು 3 ದಿನಕ್ಕೆ ಗಾಡಿ, 4ನೇ ದಿನ ಬೆಳಗ್ಗೆ ಗಾಡಿ ಕೊಡಬೇಕಿತ್ತು. 3 ದಿನ 3 ಡೇ 3 ನೈಟ್ ಓಡಿಸ್ಕೊಂಬಂದು 4ನೇ ದಿನ ಬೆಳಿಗ್ಗೆ 1 ಅವರ್ ಲೇಟ್ ಆಗಿದೆ ಅಷ್ಟೇ. 1 ಅವರ್ಗೆ ಏನು ಎಗ್ರಾಡ್ತಾನೆ ಇವರು. 1.5 ಲಕ್ಷ ಲಾಸ್ ಆಗೈತೆ. ನಂದು 2 ಲಕ್ಷ ಲಾಸ್ ಆಗೈತೆ. ಯಾವನ ಲಾಸ್ ಮಾಡ್ಕೊಂಡು ಮಾರ್ತಾರೆ ಗುರು. ಯಾರಿಗಾನ ಗುಗ್ಗುಗಳು ಕೇಳಿದ್ರೆ ನಂಬ್ತಾರೆ. ನಮಗೂ ಗೊತ್ತು ಅಲ್ಲೇ ರೇಟೇನು ಇಲ್ಲೇ ರೇಟೇನು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಡಿಸ್ಕಷನ್ ನಡೀತಾ ಐತೆ ಪಾರ್ಟಿ ಮತ್ತು ಓನರ್ ಹತ್ರ, ಮತ್ತು ಇವರು ಟ್ರಾನ್ಸ್ಪೋರ್ಟರ್ ಹತ್ರ, ಮತ್ತು ಈ ಪಾರ್ಟಿ ಹತ್ರ ಎಲ್ಲ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅವ್ರು ನಮ್ಮ ಓನರ್ ಹೆಂಗೆ ಹೇಳ್ತಾರೆ ಹಾಗೆ ಕಾಸು ಇಸ್ಕೊಂಬರೋದು. ಇಲ್ಲಾಂದರೆ ಎಷ್ಟು ಕಟ್ ಮಾಡ್ತಾರೋ ನೋಡಿ ಅವ್ರನ್ನ ಮಾತಾಡ್ಕೊತಾರೆ. ಇಸ್ಕೊಂಡು ಹೋಗೋದು ಆರಾಮಾಗೆ. ಗಾಡಿನ ಖಾಲಿ ಮಾಡಿಸಿ ಮಧ್ಯಾಹ್ನ, ಈಗ ಸಂಜೆ ನೈಟ್ ಎಷ್ಟೊತ್ತಿಗೆ 9 ಗಂಟೆವರೆಗೂ ಕಿರಿಕಿರಿ ಮಾಡಿ ಈಗ ಬಾಡಿಗೆ ಕೊಟ್ಟ. ಅಂಗಡಿ ಬಾಗಿಲು ಹಾಕ್ಕೊಂಡೋದ್ನು. ಬಾಡಿಗೆ ಕಾಸಿಲ್ಲ ಐತೆ. ಇದನ್ನು ಸೇಫಾಗಿ ತಗೊಂಡೋಗೋದೇ ಇರೋದು. ಟೋಟಲ್ 1 ಲಕ್ಷ ಐತೆ ಇದು. ಏನಪ್ಪ ಸಮಸ್ಯೆ ಅಂದರೆ UPಲಿ ಕಳ್ತನ ಜಾಸ್ತಿ. ನನ್ನ ಮಕ್ಳು ಹೇಳ್ತಾರೆ ಸುಮ್ಮನೆ ಯಾವೂರಾಗೂ ಕಳ್ತನ ಆಗಲ್ಲ ಅಂತ. ಕೆಲವರು ವೀಡಿಯೋಗಳಿಗೆ ಹೇಳ್ತಾರಲ್ಲ, ಅಲ್ಲಿ ಕಳ್ತನ ಆಗಲ್ಲ, ಇಲ್ಲಿ ಕಳ್ತನ ಆಗಲ್ಲ, ಸುಮ್ಮನೆ ಹೇಳ್ತಾರೆ ಅಂತ. UP ಬಿಹಾರಾಗೆ ಹೆಂಗಂದರೆ ಗನ್ನಿಟ್ಟು ಕಳ್ತನ ಮಾಡ್ತಾರೆ. ಇವಾಗಲೂ ಐತದು. ಎಷ್ಟು ಹುಷಾರಾಗಿರ್ಬೇಕಂದ್ರೆ ಮೈ ಮೇಲೆಲ್ಲ ಪ್ರಜ್ಞೆ ಇದ್ರೂ ಕಷ್ಟನೇ ಇಲ್ಲಿ.
ಮಂಡಿಗಳಲ್ಲಿ ಬಾಡಿಗೆ ಇಸ್ಕೊಂಡ್ರೆ ನೋಡಿ ಫಾಲೋ ಮಾಡ್ಕೊಂಬಂದು ಗ್ಲಾಸ್ ಹೊಡೆದು ಎಷ್ಟೋ ಜನ ಡ್ರೈವರ್ಗಳು ತೆಗೆದು ದುಡ್ಡು ಕಿತ್ಕೊಂಡು ಹೋಗಿರೋ ಎಕ್ಸಾಂಪಲ್ಗಳು ಇದ್ದಾವೆ. ಗೊತ್ತಿಲ್ಲದೆ ಇರೋರು ಸುಮ್ಮನೆ ಏನೇನೋ ಮಾತಾಡಿದವ್ರು ಹುಚ್ಚರಂಗೆ, ಅವ್ರನ್ನೆಲ್ಲ ಹುಚ್ಚರು ಅನ್ಬೇಕು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ನಾವು. ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಇಷ್ಟು ದೊಡ್ಡ ಟ್ರೈನ್ ತಗೊಂಡು ಈಗ ಇಷ್ಟು ದೊಡ್ಡ ಲಾರಿನ ಒಂಥರ ಟ್ರೈನ್ ಇದ್ದಂಗೆ ಐತಿದ್ವು ಉದ್ದಕ್ಕೆ. ಈಗ ಇಲ್ಲಿಂದ ಕಟ್ನಿಗೆ ಹೋಗಬೇಕು. ಕಟ್ನಿ ಬಂದು ಇಲ್ಲಿಂದ ಒಂದು 350-400 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ದೂರ ಎಂಟಿ ಹೋಗಿ ಅಲ್ಲಿಂದ ಗೋಧಿ ಲೋಡ್ ಮಾಡಬೇಕು ಬೆಂಗಳೂರು ಕಡೆಗೆ. ನೋಡೋಣ ಲೋಡ್ ಎಲ್ಲಿಗಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು. ಒಟ್ಟು ಲೋಡ್ ಮಾಡೋದು ಗ್ಯಾರಂಟಿ, ಬಟ್ ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಒಟ್ಟು ಕಟ್ನಿಗೆ ಹೋಗ್ಬೇಕು. ಇವತ್ತು ನೈಟ್ ಎಷ್ಟೊತ್ತಿದ್ರು 10 ಹೋಗ್ಬೇಕು. ಒಂದು 300 ಕಿಲೋಮೀಟ್ರ್ ಡ್ರೈವ್ ಮಾಡಲೇಬೇಕು. ಬೆಳಗ್ಗೆ ಒಂದು 100 ಕಿಲೋಮೀಟ್ರ್ ಓಡಿಸ್ಕೊಳಕ್ಕೆ ಬರ್ತಿದೆ. ಎಷ್ಟಾಗುತ್ತೆ ಅಷ್ಟು ನೈಟ ಹೋಗ್ಬಿಡೋಣ. ಯಾಕಂದರೆ UP ರೋಡ್ಗಳು ಬೆಳಗ್ಗೆ ಸುಮ್ಮನೆ ಹಿಂಸೆ, ಟ್ರಾಫಿಕ್ಕು ಅದು ಇದು ಅಂತ. ಹೋಗಿ ಸ್ವಲ್ಪ ಗ್ಲಾಸ್ ತೊಳ್ಕೊಂಡು ಅದು ಮುಂದೆ ನೀರು ಬರ್ತದೆ, ಗ್ಲಾಸ್ ತೊಳ್ಕೊಂಬಿಟ್ಟು ಒಂದೇ ಸರಿ ಬಿಟ್ಬಿಡೋಣ ಬನ್ನಿ. ಇಲ್ಲ ನೀರು ಬರುತ್ತೆ ಮುಂದೆ, ಗ್ಲಾಸ್ ಸ್ವಲ್ಪ ವಾಶ್ ಮಾಡಬೇಕು. ಗ್ಲಾಸೇ ತೊಳೆದಿಲ್ಲ, 3 ದಿನ ನಿಂತ್ಬಿಟ್ಟೈತಲ್ಲ ಗಾಡಿ, ಸುಮ್ಮನೆ ಧೂಳಾಗ್ಬಿಟ್ಟೈತೆ ಗ್ಲಾಸ್ ಫುಲ್. ಹಂಗೆ ಗಾಡಿನ ಫುಲ್ ಇಲ್ಲೇ ವಾಶ್ ಮಾಡ್ಕೊಂಡಿದ್ದಾಯ್ತು. ನೋಡ್ಬೋದು ಕ್ಲೀನಾಗಿ ಗಾಡಿ ಶೇಪೆಲ್ಲ ತೊಳ್ಕೊಂಡೆ. ಇವಾಗ ಇಲ್ಲಿಂದ ಹೊರಡಬೇಕು. ಫುಲ್ ಶೇಪ್ ತೊಳೆದಿದ್ದೀನಿ, ಲೆಫ್ಟು ರೈಟು ಫ್ರಂಟ್ ಎಲ್ಲ ನೋಡ್ಬೋದು. ಹಂಗೆ ಗಾಡಿ ಡೀಸೆಲ್ ಹಾಕ್ಸ್ಬೇಕಿತ್ತು ಫುಲ್ ಟ್ಯಾಂಕು. ಇಲ್ಲಿ ಸ್ವಲ್ಪ 88 ರೂಪಾಯಿ ರೇಟ್ ಕಮ್ಮಿ UPಲಿ. ಇಲ್ಲೇ ಹಾಕ್ಸ್ಕೊಂಡು ಹೋಗೋಣ ಅಂತ ಭಾರತ್ ಬಂಕಲ್ಲಿ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ. ಬನ್ನಿ ಹೋಗಿ ಡೀಸೆಲ್ ಹಾಕ್ಸಿ ಬರೋಣ. ನೋಡಿ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇದ್ದೀನಿ ಇಲ್ಲೇ. ಅಲ್ಲಿ ಕೊಟ್ಟಿದ್ದು ಚಿಲ್ಲರೆ ಕಾಸೆಲ್ಲ ಇವ್ರು ಕೊಟ್ಟಿನಿ ಲೆಕ್ಕ ಮಾಡ್ಕೊತವ್ರೆ. ರೇಟ್ ನೋಡಿ ಎಷ್ಟಿದೆ, 88 ರೂಪಾಯಿ 81 ಪೈಸೆ ಫುಲ್ ಟ್ಯಾಂಕ್ ಆಗ್ತಾಯಿದೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ ಸೀದಾ. ನಾನ್ ಸ್ಟಾಪ್ ನೈಟ್ ಫುಲ್ ಡ್ರೈವ್ ಮಾಡ್ಬೇಕು ಇವತ್ತು. ಖಾಲಿ ಗಾಡಿನ ಅದೇ ಹಿಂಸೆ, ಮೈನ್ ಹೋಗೋಕೆ ಖಾಲಿ ಗಾಡಿ ಓಡಿಸೋಕ್ಕೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಇಲ್ಲಿಂದ ಫುಲ್ಲು. ಟೋಟಲಾಗಿ ಫುಲ್ ಟ್ಯಾಂಕ್ ಡೀಸೆಲ್ ಬಂದು 27,000 ಕರೆಕ್ಟಾಗಿ ಹಿಡಿಸು. 304 ಲೀಟ್ರು. ಬನ್ನಿ ಈ ಗಾಡಿ ಎತ್ಕೊಂಡು ಇಲ್ಲಿಂದ ಹೊರಡೋಣ. ಪ್ರಯಾಗ್ರಾಜಿನ 40 ಕಿಲೋಮೀಟ್ರ್ ಐತೆ. ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಒಂದು ಟೀ ಕುಡ್ಕೊಂಬಂದೆ ಇಲ್ಲೇ ಲೆಫ್ಟ್ ಸೈಡಲ್ಲಿ. ಕಾಫಿ ಟೀ ಕುಡ್ದೇ ಇರಲಿಲ್ಲ ಸರಿಯಾಗಿ. ಒಂದೊಳ್ಳೆ ಹೋಟ್ಲು ಇತ್ತು, ಚಿಕ್ಕ ಹೋಟ್ಲೇನ, ಬಟ್ ಚೆನ್ನಾಗಿತ್ತು. ಕುಡ್ಕೊಂಬಂದೆ. ಈಗ ಇಲ್ಲಿಂದ ಪ್ರಯಾಗ್ರಾಜ್ ಹೋಗಬೇಕು. ಪ್ರಯಾಗ್ರಾಜ್ ನೋ ಎಂಟ್ರಿ ಇರ್ತದೆ. ನೈಟ್ ಪಾಸ್ ಮಾಡ್ಕೊಂಬಿಟ್ಟು ಮುಂದೆಲ್ಲ ನಾವು ನಿಲ್ಸ್ಕೊಳ್ಳೋಣ. ಇನ್ನು ಸರಿ ಸುಮಾರು ಒಂದು 300 ಕಿಲೋಮೀಟ್ರ್ MT ಹೋಗಬೇಕು. ಎಲ್ಗಪ್ಪ MT ಅಂದರೆ ಕಟ್ನಿ ಹೋಗಬೇಕು. ನಾವು ಜೋನ್ಪುರಿಂದ ಕಟ್ನಿ MT ಹೋಗ್ತಾ ಇದ್ದೀವಿ. ಹೆಚ್ಚು ಕಡಿಮೆ 350 ಕಿಲೋಮೀಟ್ರ್ ಆಗುತ್ತೆ. ಜಬಲ್ಪುರ ಹೋಗೋ ಪ್ಲಾನ್ ಇತ್ತು 500 ಕಿಲೋಮೀಟ್ರು. ಬಟ್ ಇದು ಕಟ್ನಿಲಿ ನೋಡಿಕೊಂಡು ನಾಳೆ ಸಂಜೆವರೆಗೂ ಇದ್ದು, ಆಗಿಲ್ಲ ಅಂದರೆ ಜಬಲ್ಪುರ್ಗೆ ಹೋಗೋ ಪ್ಲಾನು. ಜಬಲ್ಪುರಲ್ಲೇನೋ ಮಾಲ್ ರೆಡಿ ಇದೆ. ಬಟ್ ಕಟ್ನಿಯಿಂದನೇ ಲೋಡ್ ಮಾಡಿದ್ರೆ ಒಂದು 100-200 ರೂಪಾಯಿ ಜಾಸ್ತಿ ಸಿಗ್ಬೋದು ಅನ್ನೋ ಆಕಾಂಕ್ಷೆ ಅಷ್ಟೇ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ. 350 ಕಿಲೋಮೀಟ್ರ್ MT ಹೋದರೆ ಲಾಸ್ ಆಗಲ್ವಾ ಅಂತ ಕೇಳ್ಬೋದು. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ, ಅದ್ರ ಕತೆ ಏನು, ಯಾಕೆ MT ಹೋಗ್ತಾ ಇದ್ದೀವಿ ಅಂತ. ಬನ್ನಿ ಇವಾಗ ಇಲ್ಲಿಂದ ಫಸ್ಟು ಹೊರಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಡಬಲ್ ನೋಟ್ ಹೊಡಿಯೋದೇ ಒಂಥರ ಮಜಾ ಗಾಡಿ. ಹನ್ನೆರಡು ಗಂಟೆ ಆಯಿತು. ಹೊಟ್ಟೆ ಸಿಕ್ಕಾಬಡೆ ಹಸಿಯೋದು. ಇಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದೆ. ಈಗ ಇಲ್ಲಿಂದ ಹೊರಡೋಣ. ಹೆಂಗೋ ಹೋಟ್ಲ್ ಸಿಕ್ತು, ಓಪನ್ ಇತ್ತು. ಲೈಟಾಗಿ ತಿನ್ಕೊಂಬಂದಿದ್ದು. ಏನಕ್ಕಪ್ಪ ಅಂದರೆ ಮತ್ತೆ ನಿದ್ದೆ ಬಂದುಬಿಡ್ತದೆ ಅಂತ. ಪ್ರಯಾಗ್ರಾಜ್ ಪಾಸ್ ಮಾಡಿ ಎಲ್ಲನ ಮಲ್ಕೊಂಡು ಆರಾಮಾಗಿ ಎದ್ದೋಗೋಣ. ನಿನ್ನೆ ನೈಟ್ ಬರೀ 5 ಅವರ್ ಮಲಗಿದ್ದು. 12 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದು ಇವತ್ತು. ಸರಿಯಾಗಿ ನಿದ್ದೆ ಆಗಿಲ್ಲ, ಅದೊಂದು ಸಮಸ್ಯೆ. ಆಲ್ರೆಡಿ ನಿದ್ದೆ ಬಂತು, ಹಾಗಾಗಿ ಊಟ ಮಾಡೋಕ್ಕೆ ಸೈಡ್ಗೆ ಹಾಕಿದ್ದು. ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಪ್ರಯಾಗ್ರಾಜನ್ನು ಪಾಸ್ ಮಾಡ್ಕೊಂಡ್ರೆ ಸಾಕು. ಆ ಕಡೆ ನೋ ಎಂಟ್ರಿ ಇರೋಲ್ಲ. ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು 6 ಗಂಟೆಗೆ ಎದ್ದೋದ್ರೆ ಆರಾಮಾಗಿ ಹೋಗ್ತೀವಿ ಆ ಕಡೆ. ಫೈನಲ್ ಆಗಿ ಪ್ರಯಾಗ್ರಾಜ್ ಸಿಟಿ ಒಳಗೆ ಎಂಟ್ರಿ ಆದ್ವಿ. ನೋಡ್ಬೋದು ಎಷ್ಟು ಲಾರಿಗಳು ಹೋಗ್ತಾ ಇದೆ ಸಿಟಿ ಒಳಗೆ ಅಂತ. ನೋ ಎಂಟ್ರಿ ಬಿಡೋದೆ ರಾತ್ರಿ 11 ಗಂಟೆಗೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನೋ ಎಂಟ್ರಿ ಇದು. ಮತ್ತು ಇದೊಂಥರ ಬಾರ್ಡ್ರ್ ಇದ್ದಂಗೆ. ನಾವು ಕರ್ನಾಟಕದ ಕಡೆಯಿಂದ ಎತ್ತಲಾಗಿ ಲೋಡ್ ಮಾಡ್ಕೊಂಬಂದರು. ಗೋರಖ್ಪುರ್ ಬಂದರು, ಜೋನ್ಪುರ್ ಬಂದರು, ಇಲಾಹಾಬಾದ್ ಬಂದರು, ಎಲ್ಲಿ ಬಂದರೂ ಪ್ರಯಾಗ್ರಾಜ್ ಪಾಸ್ ಮಾಡಲೇಬೇಕು. ಹಂಗಾಗಿ ಏನಪ್ಪ ಸಮಸ್ಯೆ ಅಂದರೆ ಇಲ್ಲಿ ನೋ ಎಂಟ್ರಿ ಇದೆ, ದೊಡ್ಡ ಸಮಸ್ಯೆ ನಮಗೆ. ಈಗ ನೋಡಿ ನೈಟ್ 12:30 ಹೋಗ್ತಾ ಇದೆ, ಸಿಟಿ ಪಾಸ್ ಮಾಡ್ತಾ ಇದೆ. ಮೊನ್ನೆ ಬೆಳಗ್ಗೆ 6 ಗಂಟೆಗೆ ಬಂದಿದ್ದಕ್ಕೆ ಪೊಲೀಸರು ರೋಡಲ್ಲೇ ಹಿಡಿದ್ರು, ನೋ ಎಂಟ್ರಿ ಬರೋಂಗಿಲ್ಲ ಅಂತ. ಹಾಗೆ ಅವ್ರಿಗೂ ಸ್ವಲ್ಪ ಕೈ ರುಚಿ ತೋರಿಸ್ಕೊಂಡು ಬಂದ್ವಿ ಸೀದಾ. ಇವಾಗ ಸೀದಾ ಸಿಟಿ ಎಲ್ಲ ಪಾಸ್ ಮಾಡಿ ಆ ಕಡೆ ಸೈಡು ಒಂದು ಕೋಕೋ ಪೆಟ್ರೋಲ್ ಪಂಪ್ ಇದೆ. ಅಂದರೆ ಪ್ರಯಾಗ್ರಾಜ್ ಎಲ್ಲ ಪಾಸ್ ಮಾಡಿ ಮುಂದೆ ಅಲ್ಲೋಗಿ ಸ್ಟೇ ಆಗಿಬಿಟ್ಟು ಆರಾಮಾಗಿ ಬೆಳಗ್ಗೆ ಎದ್ದು ಹೋಗೋಣ ಅಂತ ಪ್ಲಾನಿಂಗು. ಅಲ್ಲಿಂದ ಇನ್ನೊಂದು 200 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಹಂಗಾಗಿ ಆರಾಮಾಗಿ ಬೆಳಗ್ಗೆ ಎದ್ದು ಹೋಗ್ಬೋದು ಅಂತ ಅಷ್ಟೇ. ಗಂಗಾ ನದಿಯ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಈ ವರ್ಷ ಮಹಾಕುಂಭ ಮೇಳ ನಡೆದಿದ್ದು ಇದೇ ಜಾಗ. ಇಲ್ಲೇನು ಲೈಟ್ಸ್ ಎಲ್ಲ ಕಾಣ್ತಾ ಇತ್ತು ಆ ಕಡೆ ಈ ಕಡೆ, ಇದೇ ಜಾಗದಲ್ಲೇ ಮಹಾಕುಂಭ ಮೇಳ ನಡೆದಿದ್ದ ಜಾಗ ಇದು. ಇಷ್ಟತ್ರಕ್ಕೆ ಬಂದರೂ ಹೋಗಿ ನೋಡೋ ಅದೃಷ್ಟ ನಮಗಿಲ್ಲ. ಯಾಕಂದರೆ ನಮ್ಮನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟಿದ್ದೀರ ಸಿಟಿಯಿಂದ.
ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನೋ ಎಂಟ್ರಿ ಫಾರ್ ಹೆವಿ ಗೂಡ್ಸ್ ವೆಹಿಕಲ್ಸು. ಇದೊಂದೇ ಬ್ರಿಡ್ಜ್ ಇರೋದು, ಮತ್ತು ಆ ಕಡೆಯಿಂದ ಈ ಕಡೆ ಪಾಸ್ ಮಾಡಿ. ಈ ಕಡೆ ಒಂದು 100 ಕಿಲೋಮೀಟ್ರು ಬನಾರಸ್ವರೆಗೂ ಯಾವುದೂ ಇಲ್ಲ, ಈ ಕಡೆ 100 ಕಿಲೋಮೀಟ್ರ್ ಯಾವುದೂ ಇಲ್ಲ, ಎರಡೂ ಸೈಡು ಯಾವುದಿಲ್ಲ. ನಾವು ಆ ಕಡೆಯಿಂದ ನದಿ ದಾಟಿ ಈ ಕಡೆ ಬರಬೇಕು, ಯಾವ್ದಾನ ಊರಿಗೆ ಹೋಗ್ಬೇಕು ಅಂದ್ರೂ ಪ್ರಯಾಗ್ರಾಜ್ ಒಳಗಿಂದನೇ ಬರಬೇಕು, ಅಲ್ಲೂ ನೋ ಎಂಟ್ರಿ ಮಾಡಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಡ್ತದೆ. UPಗೆ ಬಂದರೆ ಪ್ರತಿಯೊಂದು ಊರುಗಳಲ್ಲೂ ಹೆವಿ ಗುಡ್ಸ್ ವೆಹಿಕಲ್ಗೆ ನೋ ಎಂಟ್ರಿ, ಅದೇ ಸಮಸ್ಯೆ. ನೋಡೋಣ ಬನ್ನಿ. ಮಹಾಕುಂಭ ಮೇಳ ನಡೆದಿದ್ದ ಜಾಗದಲ್ಲೇ ನಾವಿವತ್ತು ಪಾಸ್ ಆಗ್ತಾ ಇದ್ದೀವಿ. ನೋಡ್ಬೋದು ಲೆಫ್ಟ್ ಸೈಡ್ ಫುಲ್ ಅದೆಲ್ಲ ಅದೇ ಜಾಗ, ಅಲ್ಲೇನು ಕಾಣೋದು ಲೆಫ್ಟಲ್ಲಿ ಫುಲ್ಲು ಪ್ರಯಾಗ್ರಾಜ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದಾಯ್ತು. ಈಗ ಹೋಗ್ತಾ ಇರೋದು ಕಟ್ನಿ ಕಡೆ. ಜಬಲ್ಪುರ್ ಇನ್ನು 340 ಕಿಲೋಮೀಟ್ರ್ ಇದೆ, ನಾಗ್ಪುರ್ 816 ಕಿಲೋಮೀಟ್ರ್, 616 ಕಿಲೋಮೀಟ್ರ್ ಸಾರಿ. ಜಬಲ್ಪುರ್ 340, ಕಟ್ನಿ ನಾನು 260 270 ಇರಬೇಕು. ಆರಾಮಾಗಿ ಹೋಗೋಣ. ಏನಿಲ್ಲ, ಹೋಗಿ ಮುಂದೆ ಒಂದು ಬಂಕ್ ಇದೆ, ಅಲ್ಲೋಗಿ ಹಾಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಷ್ಟೇ. ಸೇಫ್ಟಿ ತುಂಬ ಇಂಪಾರ್ಟೆಂಟು. ಈ ಕಡೆ ನಾರ್ತ್ ಸೈಡ್ ಬಂದಾಗ ಹೆವಿ ಕಳ್ತನಗಳು, 1000 ಸರಿ ಹೇಳ್ತೀನಿ, ಹೆವಿ ಕಳ್ತನ ಇಲ್ಲೆಲ್ಲ. ಹಂಗಾಗಿ ಎಷ್ಟು ಸೇಫ್ ಇರೋ ಜಾಗ ಸಿಗುತ್ತೋ ಅಲ್ಲಿ ಹಾಕೊಂಡು ಮಲ್ಕೊಳ್ಳಿ. ಬೇಕಾದ್ರೆ 2 ಅವರ್ ವೇಸ್ಟ್ ಆದರೂ ಪರವಾಗಿಲ್ಲ. ಈಗ ನಂಗೆ ನಿದ್ದೆ ಬರ್ತಾ ಇಲ್ಲ, ಹೋಗಿದ್ರೆ 100 ಕಿಲೋಮೀಟ್ರ್ ಹೋಗ್ಬಿಡ್ತಾ ಇದ್ದೆ. ಬಟ್ ಮುಂದೆ ನನಗೆ ಸೇಫ್ಟಿ ಐತೆ ಅಂತ ಎಲ್ಲೂ ಗ್ಯಾರಂಟಿ ಇಲ್ಲ. ಇಲ್ಲಾದರೆ ಇದು ಭಾರತ್ ಪೆಟ್ರೋಲಿಯಮ್ದು ಕೋಕೋ ಬಂಕು, ಕಂಪ್ನಿ ಓನರ್ಡ್, ಕಂಪ್ನಿ ಆಪ್ರೇಟೆಡ್ ಬ್ಯಾಂಕು. ಒಂಥರ ಭಾರತ್ ಪೆಟ್ರೋಲಿಯಂ ಅವರು ಗರ್ ಅಂತ ಕೆಲವು ಪೆಟ್ರೋಲ್ ಬಂಕ್ಗಳು ತೆಗ್ದಿದ್ದಾರೆ ಅವರ ಓನಾಗಿ. ಸಿಕ್ಕಾಪಟ್ಟೆ ದೊಡ್ಡದು ಡಾಬಾ ಇರ್ತದೆ, ಅಲ್ಲೇ ಪಾರ್ಕಿಂಗ್ ಇರ್ತದೆ, ಸ್ನಾನಕ್ಕೆ ವ್ಯವಸ್ಥೆ ಇರ್ತದೆ, ಪ್ರತಿಯೊಂದಕ್ಕೂ ಇರ್ತದೆ. ಆ ಥರ ಪೆಟ್ರೋಲ್ ಬಂಕ್ ಇದು. ಇವಾಗ ನೀವು ಎಲ್ಲನ ದೂರ ಬರೋ ಹೋದಾಗ ಭಾರತ್ ಪೆಟ್ರೋಲ್ ಬಂಕ್ ಗರ್ ಅಂತ ಹೊಡೀರಿ, ತೋರಿಸೋದು ನಿಯರೆಸ್ಟ್ ಇರೋದು, ಅಲ್ಲಿ ಹೋಗಿ ಪಾರ್ಕಿಂಗ್ 100% ಪಾರ್ಕಿಂಗ್ ಇರ್ತದೆ, ಹೋಗಿ ಸ್ಟೇ ಆಗ್ಬೋದು. ನಮ್ಮ ಗಾಡಿನೂ ಇವಾಗ ನೋಡಿ ಇಲ್ಲೇ ಪಾರ್ಕಿಂಗ್ ಹಾಕಿದ್ದೀವಿ. ಓಕೆ, ವಿಡಿಯೋ ಈಗ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಸಪೋರ್ಟ್ ಮಾಡ್ತಾರೆ. ಬೆಳಗ್ಗೆ ಎದ್ದೇನಾಯಿತು ಅಂತ ಇನ್ನೊಂದು ಲೆವೆಲ್ ನೋಡೋಣ. ಎಲ್ರಿಗೂ ಬಾಯ್, ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.